ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಚೈತನ್ಯ ಚರಿತಾಮೃತ, ಒಂದು ನಿಮಿಷ. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ ಅಧ್ಯಾಯ 8 ಶ್ಲೋಕ 37. ಓಮಾರ ಕೃಪಾಯ ತೋಮಾಯ ಕರಯ ಸಾರಿ ಧ್ರುವ ತೋಮಾರ ಕೃಪಾಯ ತೋಮಾಯ ಕರಯ ನಿಂದ್ಯಾ ಕರ್ಮ ಸಾಕ್ಷಾದೀಶ್ವರ ತೂಬಿಕೆ ಜಾನೆ ತೋಮರ ಮರ್ಮ. ಅನುವಾದ ಮತ್ತು ಭಾವಾರ್ಥ ಪೇಜ್ ಅಭಯಚರಣ ಸ್ವಾಮಿ ಶ್ರೀ. ನೀವೇ ಸ್ವತಃ ದೇವೋತ್ತಮ ಪರಮ ಪುರುಷರಾಗಿದ್ದೀರಿ. ಆದ್ದರಿಂದ ಯಾರು ನಿಮ್ಮ ಉದ್ದೇಶವನ್ನು ಅರಿಯಲಾರರು. ನಿಮ್ಮ ಕರುಣೆಯಿಂದಾಗಿ ವೇದಗಳು ನಿಷೇಧಿಸಿದ್ದರೂ ನೀವು ನನ್ನನ್ನು ಸ್ಪರ್ಶಿಸಿದ್ದೀರಿ. ಎಸ್, ನೋಡಿ, ಈ ಫೀಲಿಂಗ್ಸ್ ನಮಗೆ ಬರಬೇಕು. ನನ್ನಲ್ಲಿ ಯಾವುದೇ ಗುಣ ಇಲ್ಲ. ಆಕ್ಚುಲಿ ನಮ್ಮಲ್ಲಿ ಗುಣ ಇಲ್ಲ, ಯಾವುದೇ ಗುಣ ಇಲ್ಲ ನಮ್ಮಲ್ಲಿ. ಆದ್ರೆ ನಮ್ಗೆ ಈ ಫೀಲಿಂಗ್ಸ್ ಬರುವುದಿಲ್ಲ. ರಾಮಚಂದ್ರಾಯನ ಹತ್ರ ಎಲ್ಲ ಒಳ್ಳೆ ಗುಣಗಳು ಉಂಟು, ಆದ್ರೆ ಅವನಿಗೆ ಈ ಫೀಲಿಂಗ್ಸ್ ಬರ್ತದೆ. ಎಂತ? ನನ್ನನ್ನು ಈಗ ನೀವು ಸ್ಪರ್ಶಿಸಿದೆ. ನಾನು ಶೂದ್ರ, ನಾನು ಕ್ವಾಲಿಫೈಡ್ ಅಲ್ಲ. ನೀವು ಸ್ವತಃ ದೇವೋತ್ತಮ ಪರಮಪುರುಷರಾಗಿದ್ದೀರಿ. ಇದೆಲ್ಲ ಇದು ಜೆನ್ವಿನ್ ಫೀಲಿಂಗ್ಸ್. ಜೆನ್ವಿನ್ ರಾಮಾನಂದ ಒಂದು ಜೆನ್ವಿನ್ ಫೀಲಿಂಗ್ಸ್. ಚೇತನ್ ಚಂದ್ರ ಯಾರೇ ಇರಲಿ, ಚೇತನ್ ಮಾಮೂಲಿ ಅಸೋಸಿಯೇಟ್ಸ್, ಇದೆಲ್ಲ ಜೆನ್ವಿನ್ ಫೀಲಿಂಗ್ಸ್. ಎಸ್, ನಾನು ಕ್ವಾಲಿಫೈಡ್ ಅಲ್ಲ. ನೀವೇ ಸ್ವತಃ ದೇವೋತ್ತಮ ಪರಮಪುರುಷರಾಗಿದ್ದೀರಿ. ಆದ್ರಿಂದ ಯಾರು ನಿಮ್ಮ ಉದ್ದೇಶವನ್ನು ಅರಿಯಲ್ಲ. ನೋಡಿ, ನೀವು ದೇವೋತ್ತಮ ಪರಮಪುರುಷ, ನಿಮ್ಮ ಉದ್ದೇಶವನ್ನು ಹೇಗೆ ಇದು ಮಾಡುವಂಥದ್ದು? ನಿಮ್ಮ ಕರುಣೆಯಿಂದಾಗಿ ವೇದಗಳು ನಿಷೇಧಿಸುತ್ತದೆ ಯಾವುದು? ಶೂದ್ರರನ್ನು ಸ್ಪರ್ಶ ಮಾಡುವಂಥದ್ದು. ವೇದಗಳು ಹೇಳುವುದಿಲ್ಲ ಶೂದ್ರನ ಸ್ಪರ್ಶ ಮಾಡ್ಲಿಕ್ಕೆ ಹೇಳುವುದಿಲ್ಲ. ಆದ್ರೆ ನೀವು ಕರುಣೆ ತೋರಿಸಿದಿರಿ, ನನ್ನನ್ನು ಸ್ಪರ್ಶಿಸಿದಿರಿ. ಇದಕ್ಕಿಂತ ಹೇಳುವಂಥದ್ದು ರಾಮಾನಂದ. ನೋಡಿ, ರಾಮಾನಂದ ಹೇಳುವಂಥದ್ದು ವೇದದಲ್ಲಿ ಶೂದ್ರರನ್ನು ಸ್ಪರ್ಶ ಮಾಡ್ಲಿಕ್ಕಿಲ್ಲ, ಆದ್ರೆ ನೀವು ತುಂಬಾ ಕರುಣಾಮಯಿ. ಮುರಳಿ ಮನೋಹರ ಕರುಣಾಸಾಗರ, ಮುರಳಿ ಮನೋಹರ ಕರುಣಾಸಾಗರ, ಗಿರಿವರ್ಧನಧಾರಿ ಜಯ ಕುಂಜ ವಿಹಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ. ಮುರಳಿ ಮನೋಹರ ಕರುಣಾಸಾಗರ, ತುಂಬಾ ಕರುಣೆ ಚೇತನ ಮಹಾಪ್ರಭು. ಕಂಪ್ಯಾಷನ್ ತುಂಬಾ. ಇಲ್ಲದ ನೋಡಿ, ವೇದದಲ್ಲಿ ನಿಷೇಧ ಮಾಡಿದ್ದು, ಆದ್ರೆ ಚೈತನ್ಯ ಮಹಾಪ್ರಭು ಯಾವುದನ್ನು ಲೆಕ್ಕಿಸಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತುಂಟು, ರಾಮಾನಂದರಾಯ is a qualified devotee. He is so humble. ತುಂಬಾ ನಮ್ರತೆ ಉಂಟು. ಯಾರ ಹತ್ರ? ರಾಮಾನಂದರಾಯನ ಹತ್ರ. ಹಾಗಾಗಿ ಅವರು ಸ್ಪರ್ಶಿಸಿದರು. ಹಾಗಾಗಿ ಈ ವಿಷಯ ತುಂಬಾ ಮುಖ್ಯ. ಶುದ್ಧ ಭಕ್ತರಲ್ಲಿ ಮತ್ತೆ ನಮ್ಮಲ್ಲಿ ಇರುವ ವ್ಯತ್ಯಾಸ ಅಂತಂದ್ರೆ, ನಮ್ಗೆ ಅರ್ಹತೆ ಇಲ್ಲ, ಆದ್ರೆ ನಾವು ಎಣಿಸುವಂಥದ್ದು ನನಗೆ ಅರ್ಹತೆ ಉಂಟು. ಶುದ್ಧ ಭಕ್ತರಾಗಿ ಅಲ್ಲ, ಅವರಿಗೆ ಅರ್ಹತೆ ಉಂಟು. ಅವ್ರು ಹೇಳುವಂಥದ್ದು ನನಗೆ ಅರ್ಹತೆ ಇಲ್ಲ, ನಾನು ಶೂದ್ರ, ನನ್ನನ್ನು ನೀವು ಸ್ಪರ್ಶಿಸಿದ್ದೀರಿ. ಪ್ರಭು ಹೇಳುವಂಥದ್ದು ಕಲಿಯುಗ ಮೀನ್ಸ್ ಆಲ್ ಆರ್ ಲೆಸ್ ದೆನ್ ಶೂದ್ರಾಸ್, ಕಲೋ ಶೂದ್ರ ಸಂಭವ. ಹಾಗಾಗಿ ಯಾವ ವಿಷಯದಲ್ಲಿ ನಾವು ಗ್ರೇಟ್, ನಾವು ಕೆಲವೊಮ್ಮೆ ಹೇಳ್ತೇವೆ ನಾವು ಗ್ರೇಟ್ ಅಂತ. ಯಾವ ವಿಷಯದಲ್ಲಿ ನಾವು ಗ್ರೇಟ್? ನಾವು ಅಷ್ಟು ಗ್ರೇಟ್, ನಮಗೆ ಚೈತನ್ಯ ಮಹಾಪ್ರಭುದ ಸ್ಪರ್ಶ ಸಿಗ್ಲಿಲ್ಲ. ಎಷ್ಟು ಗ್ರೇಟ್ ನಾವು, ತುಂಬಾ ಗ್ರೇಟ್ ನಾವು, ನಮ್ಗೆ ಸ್ಪರ್ಶ ಸಿಕ್ಕಿದ ಇಲ್ಲ. ನಮ್ಮನ್ನು ಸ್ಪರ್ಶಿಸಿದಾರ ಚೈತನ್ಯ ಮಹಾಪ್ರಭು?
ಇಲ್ಲ. ಅದು ಕೂಡ ನಾವು ಗ್ರೇಟ್. ಎಸ್, ನಾವು ತುಂಬಾ ಗ್ರೇಟ್. ಗ್ರೇಟ್ ಅಂದ್ರೆ ರಮಣ ರಾಯ್ ಇಸ್ ಅ ಗ್ರೇಟ್. ಯಾಕೆ? ರಮಣ ರಾಯನಿಗೆ ಚೇತನ ಮಾಡುವುದು ಸ್ಪರ್ಶ ಸಿಕ್ಕಿದೆ. ಜೀವನ ಅಂದ್ರೆ ಚೇತನ ಮಾಡುವ ಸ್ಪರ್ಶ ಸಿಕ್ಕಿದ್ರೆ ಎಸ್, ನಮ್ಮ ಜೀವನ ಸಾರ್ಥಕ. ವಿ ಹ್ಯಾವ್ ಟು ಹ್ಯಾಂಕರ್ ಫಾರ್ ಈಸ್ ಎಂಬ್ರೇಸ್. ಅವರು ಟಚ್ ಮಾಡ್ಬೇಕಷ್ಟೇ. ಟಚ್ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ. ಇಲ್ಲಿ ರಮಣ ರಾಯನಿಗೆ ಆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ನೋಡಿ ಎಷ್ಟು, ಯಾರು ಗ್ರೇಟ್? ಎಸ್, ಈಗ ನಿಮ್ಮಲ್ಲಿ ಪ್ರಶ್ನೆ, ರಮಾನಂದ ರಾಯ ಗ್ರೇಟಾ, ನಾವು ಗ್ರೇಟಾ? ಎಸ್, ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಹರೇ ಕೃಷ್ಣ. ಎಸ್, ರಮಾನಂದ ರಾಯ್ ಗ್ರೇಟಾ? ರಾಮಾನಂದ ರಾಯರು ಗ್ರೇಟ್. ಎಸ್, ರಮಾನಂದ ರಾಯ್ ಗ್ರೇಟ್. ಜೈ ರಮಾನಂದ ರಾಯ್ ಕಿ ಜೈ. ನೋಡಿ ಎಷ್ಟು ಗ್ರೇಟ್ ಅಂದ್ರೆ ಅವರಿಗೆ ಚೇತನ್ ಮಾಡುವುದು ಸ್ಪರ್ಶ ಸಿಕ್ಕಿದೆ. ಬೇರೆ ಎಂತ ಬೇಕು? ಬೇರೆ ಯಾವುದು ಬೇಡ. ಚೇತನ್ ಮಾಡುವ ಸ್ಪರ್ಶ ಸಿಕ್ಕಿದ್ರೆ ಪಾಸ್, ನಮ್ಮ ಜೀವನ ಸಾರ್ಥಕ. ನಾವು ಇಲ್ಲಿ ಬಂದದಕ್ಕೆ ಜನ್ಮ ಸಾರ್ಥಕ. ಅದು ರಮಣ ರಾಯನಿಗೆ ಸಿಕ್ಕಿದೆ. ನಿಜವಾಗಿ ಗ್ರೇಟ್ ಚೈತನ್ಯ. ಯಾರು? ರಮಣ ರಾಯ. ಎಸ್, ಭಾವಾರ್ಥ ನೋಡುವ. ಸನ್ಯಾಸಿಯಾದವನು ಐಕ್ಯವಾದಿ ಜನಗಳಾದ ವಿಷಯಿ ಅವರನ್ನು ನೋಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಅಸೀಮವಾದ ಹಾಗೂ ಅವಾಜ್ಯವಾದ ಕರುಣೆಯಿಂದಾಗಿ ಜನ್ಮ ಸ್ಥಾನಗಳನ್ನು ಪರಿಗಣಿಸದೆ ಯಾರಿಗೆ ಆದರೂ ಅನುಗ್ರಹ ತೋರಿಸಬಲ್ಲರು. ನೋಡಿ, ಸನ್ಯಾಸಿ ಎಂತಂದ್ರೆ ಐಕ್ಯವಾದಿ. ಐಕ್ಯವಾದಿ ಅಂದ್ರೆ ಅಂತ ಭೌತಿಕದಲ್ಲಿ ಆಸಕ್ತಿ ಇರುವವರು. ಈಗ ನಾವೆಲ್ಲ ಐಕ್ಯವಾದಿಗಳು. ನಾವು ಡ್ರೆಸ್ ಹಾಕಿದ್ದೇವೆ, ಡಿವೋಟಿಯ ತಿಲಕ ಹಾಕಿದ್ದೇವೆ, ಅದು ನಮ್ಗೆ ಐಕ್ಯದಲ್ಲಿ ಆಸಕ್ತಿ ಜಾಸ್ತಿ. ನಿನ್ನೆ ಯಾರು ಶೀತಲಾಂಗ ಪ್ರಭು ಅವ್ರು ಹೇಳಿದ್ರು, ಎಸ್, ವಿ ಆರ್ ಸೋ ಕಾಲ್ಡ್ ಡಿವೋಟೀಸ್, ಜಸ್ಟ್ ವಿ ಆರ್ ಡ್ರೆಸ್ಡ್ ಅಪ್, that's it. Inside intense desire is for material hankering. ಭೌತಿಕಕ್ಕೆ ಇಂಟೆನ್ಸ್ ಡಿಸೈರ್ ಉಂಟು. ನಾವು ಪ್ಲಾನಿಂಗ್, 5 year ಪ್ಲಾನಿಂಗ್, 10 year ಪ್ಲಾನಿಂಗ್, 15 year ಪ್ಲಾನಿಂಗ್, ಈ ರೀತಿಯೆಲ್ಲ ಪ್ಲಾನಿಂಗ್ ಮಾಡ್ತೇವೆ ನಾವು. ಯಾವುದಕ್ಕೆ? ಭೌತಿಕಕ್ಕೆ. ತುಂಬಾ ದೊಡ್ಡ ದೊಡ್ಡ ಪ್ಲಾನ್ ಉಂಟು. ಈಗಲೇ ಪ್ಲಾನ್ ಆಗಿದೆ. ಎಂತಂದ್ರೆ ಎಸ್, ಮಗನಿಗೆ 3 ವರ್ಷದ ನಂತರ ಎಂತ ಮಾಡ್ಬೇಕು, ಮಗಳಿಗೆ ಎಂತ ಮಾಡ್ಬೇಕು, ಎಲ್ಲ ಪ್ಲಾನ್ ಆಗಿದೆ. ಆದ್ರೆ ನಮ್ಮ ಪ್ಲಾನ್ ಪ್ರಕಾರ ನಡೆಯುವುದಿಲ್ಲ ಸರ್. ಹೇಗೆ ಸುನಾಮಿ ಬಂದು ಕೊಚ್ಚಿ ಹೋಗ್ತದೆ, ಅದೇ ರೀತಿ ಭಗವಂತನ ಪ್ಲಾನ್ ಪ್ರಕಾರ ನಡೆಯುವಂಥದ್ದು. ಆದ್ರೂ ಕೂಡ ನಮ್ಗೆ ಅದೊಂದು ಕ್ರೇಜ್, ಅದೊಂದು ನಶ. ಎಸ್, ಈಗೀಗ ನಾನು ಪ್ಲಾನ್ ಮಾಡ್ತೇನೆ, ಈಗೀಗ ಪ್ಲಾನ್ ಮಾಡ್ತೇನೆ. ಹಾಗೆ ಅವ್ರು ಹೇಳುವಂಥದ್ದು, ನಿನ್ನೆ ಹೇಳಿದ್ರು, ಒಬ್ಬ ಡಿವೋಟಿ ಪ್ರಶ್ನೆ ಕೇಳಿದ್ರು. ಅದಕ್ಕೆ ವಿ ಆರ್ ನಾಟ್ ಡಿವೋಟೀಸ್, ವಿ ಆರ್ ಜಸ್ಟ್ ಡ್ರೆಸ್ಡ್ ಅಪ್. ನಾವು ಜಸ್ಟ್ ಬಟ್ಟೆ ಹಾಕಿದ್ದೇವೆ ಅಷ್ಟೇ, ತಿಲಕ ಹಾಕಿದ್ದೇವೆ, ಕಂಠಿಮಾಲ ಹಾಕಿದ್ದೇವೆ, ಜಸ್ಟ್ ಡ್ರೆಸ್ಡ್ ಅಪ್ ಡಿವೋಟೀಸ್. ಬಟ್ ಇನ್ಸೈಡ್ ಸ್ಟ್ರಾಂಗ್ ಡಿಸೈರ್ ಫಾರ್ ಮೆಟೀರಿಯಲ್ ಹ್ಯಾಂಕರಿಂಗ್. ಭೌತಿಕಕ್ಕೆ ತುಂಬಾ ಇಂಟೆನ್ಸ್ ಡಿಸೈರ್ ಉಂಟು, ಇಂಟೆನ್ಸ್. ಹಾಗಾಗಿ ಸನ್ಯಾಸಿಯಾದವನು ಐಕ್ಯವಾದಿ ಜನಗಳಾದ ವಿಷಯಿ ಅವರನ್ನು ನೋಡುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಂದ್ರೆ ಭೌತಿಕದಲ್ಲಿ ಯಾರು ಆಸಕ್ತಿ ಇದ್ದಾರೆ ಅವರನ್ನು. ಆದರೆ ನೋಡಿ, ಆದರೆ ಬಂದಿದೆ ಇಲ್ಲಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಅಸೀಮವಾದ ಅವಾಜ್ಯ ಕರುಣೆಯಿಂದಾಗಿ ಅವರಾಗಿ ಮಾಡಲಿಲ್ಲ. ಅವರು ವಿಷಯಗಳನ್ನು ಟಚ್ಗಳು ಮಾಡ್ತಾ ಇದ್ರು. ಯಾಕೆ? ಅವರಿಗೆ ಕೃಪೆ ಕೊಡ್ಲಿಕ್ಕೋಸ್ಕರ. ಅದು ಅವರ ಕರುಣೆ. ಹಾಗಾಗಿ ನಮ್ಗೆ ಈಗ ಪ್ರಭುಪಾದ ಕೃಪೆಯಿಂದ ಚೈತನ್ಯ ಮಹಾಪ್ರಭು ಅನುಗ್ರಹ ಕೊಟ್ಟಿದ್ದಾರೆ. ನಮಗೆ ಚೈತನ್ಯ ಚರಿತಾಮೃತ ನಾವು ಕ್ಲಾಸ್ ಕೇಳ್ತಾ ಇದ್ದೇವೆ. ಇದಕ್ಕಿಂತ ದೊಡ್ಡದು ಎಂತ ಉಂಟು? ಫ್ರಾಂಕ್ಲಿ ಸ್ಪೀಕಿಂಗ್, ನಾವು ಈಗ ತುಂಬಾ ಅದೃಷ್ಟಶಾಲಿಗಳು. ಯಾಕೆಂದ್ರೆ ರಾತ್ರಿ ಹೊತ್ತು ಚೈತನ್ಯ ಚರಿತಾಮೃತ ಕೇಳುವಂಥದ್ದು, ಎಸ್, ಇದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ದೇವೆ. ಬರ್ತ್ ಆಫ್ಟರ್ ಬರ್ತ್ ನಾವು ಪುಣ್ಯ ಮಾಡಿದ್ದೇವೆ. ಇಲ್ಲದ ಇದು ಕೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದೆಲ್ಲ ಯಾರಿಂದ ಆಯ್ತು? ಪ್ರಭುಪಾದದಿಂದ, ಪ್ರಭುಪಾದ ಕೃಪೆಯಿಂದ ನಮಗೆ ಇದು ಸಿಕ್ಕಿದೆ. ಹಾಗಾಗಿ ಖಾಲಿ ಅವರಿಗೆ ಮಾತ್ರ ಅಲ್ಲ, ನಮ್ಗೆ ಕೂಡ ಇಲ್ಲಿ ಚೈತನ್ಯ ಮಹಾಪ್ರಭು
ಅವರ ಅಸೀಮವಾದ ಮತ್ತು ಅವಾಜ್ಯವಾದ ಕರುಣೆಯನ್ನು ಎಲ್ಲ ಜನರಿಗೆ ತೋರಿಸಿದ್ರು. ಈಗ ನಮ್ಗೆ ಕೂಡ ತೋರಿಸ್ತಾ ಇದೆ. ನಾವು ಇದನ್ನು ಎಂತ ಮಾಡ್ತಾ ಇದ್ದೇವೆ? ಈ ಜ್ಯೂಸನ್ನು ನಾವು ಕುಡಿತಾ ಇದ್ದೇವೆ. ಚೈತನ್ಯ ಚರಿತಾಮೃತವನ್ನು ನಾವು ಕುಡಿತಾ ಇದ್ದೇವೆ. ಅಮೃತವನ್ನು ಕುಡಿತಾ ಇದ್ದೇವೆ. ಡೈಲಿ ಕುಡಿತಾ ಇದ್ದೇವೆ. ಇದು ಒಳ್ಳೇದು. ಎಸ್, ಈ ಚೈತನ್ಯ ಚರಿತಾಮೃತ ಕುಡಿಯೋದ್ರಿಂದ ಎಂತ ಆಗ್ತದೆ? ಎಸ್, ಯಾರಾದ್ರೂ ಹೇಳ್ಬೋದಾ? ಎಸ್, ಒಂದ್ ನಿಮಿಷ ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಈ ಚೈತನ್ಯ ಚರಿತಾಮೃತ ಕುಡಿಯೋದ್ರಿಂದ ಎಂತ ಆಗ್ತದೆ? ಎಸ್, ಹರೇ ಕೃಷ್ಣ. ಯಾರಾದ್ರೂ ಹೇಳ್ಬೋದಾ? ಡೈಲಿ ನಾವು ರಾತ್ರಿ ಕುಡಿತಾ ಇದ್ದೇವೆ ಅಮೃತ, ಚೈತನ್ಯ ಚರಿತಾಮೃತ. ಇದರಿಂದ ಎಂತ ಆಗ್ತದೆ? ಇದು ಉತ್ತರ ನೋಡಿ. ದಯವಿಟ್ಟು ಉತ್ತರ ಕೊಡುವ ಮುಂಚೆ ಈಗ ನಾನು ಒಂದು ಉತ್ತರ ಹೇಳಿದ್ದೇನೆ, ಅದಕ್ಕೆ ರಿಲೇಟೆಡ್. ಎಸ್, ಈಗ ಕ್ಲಾಸ್ ಮಾಡಿದ ಇದಕ್ಕೆ ರಿಲೇಟೆಡ್ ಎಂತ ಆಗ್ತದೆ? ಚೈತನ್ಯ ಚರಿತಾಮೃತ ಡೈಲಿ ನಾವು ನೆಕ್ಟರ್ ಅನ್ನು ಕುಡಿಯುವುದರಿಂದ ಎಂತ ಆಗ್ತದೆ? ಯಾರಾದ್ರೂ ಹೇಳ್ಬೋದಾ? ಜಸ್ಟ್ ತಾನೇ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದೆ, ಅಲ್ಲಿ ಆನ್ಸರ್ ಇತ್ತು. ಹೇಳಿದ್ದೇನೆ, ಆನ್ಸರ್ ಕೂಡ ಹೇಳಿದ್ದೇನೆ. ಎಸ್, ಇನ್ನು ಮತ್ತೆ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಚೈತನ್ಯ ಮಹಾಪ್ರಭುಗಳ ಕರುಣೆ ಸಿಗುತ್ತೆ ನಮಗೆ. ಎಸ್, ಕರುಣೆ ಸಿಗ್ತದೆ. ಮತ್ತೆ ಈ ಅಂತ ಹೇಳುವಂತದ್ದು ಈ ಭಾವಾರ್ಥದಲ್ಲಿ ಉಂಟು ಉತ್ತರ. ಎಸ್, ನಿಮ್ಗೆ ಇನ್ನೊಂದು ಕ್ಲೂ ಕೊಡ್ತಾ ಇದೆ. ಅವ್ಯಾಜವಾದ ಕರುಣೆ. ಎಸ್, ಯಾರು ಹೇಳ್ಬೋದು? ಈ ಡೈಲಿ ನಾವು ಕುಡಿಯೋದ್ರಿಂದ ಎಂತ ಆಗ್ತದೆ? ಚೈತನ್ಯ ಪ್ರಭುಗಳ ಅವ್ಯಾಜ ಕರುಣೆ ಸಿಗ್ತದೆ ಪ್ರಭುಜಿ. ಅದು ಸಿಗ್ತದೆ, ಅದೀಗ ನಮಗೆ ಸಿಕ್ಕಿದೆ. ಮತ್ತೆ ಮಟೀರಿಯಲ್ ಡಿಸೈರ್ಸ್ ಕಡಿಮೆ ಆಗುತ್ತೆ ಗುರುಜಿ. ಎಸ್, ಯಾರು ಹೇಳಿದದು? ಗೀತಾರಾಜು ಗುರುಜಿ. ಗೀತಾರಾಜ್, ಎಸ್, ವೆರಿ ಗುಡ್. ಹರೇ ಕೃಷ್ಣ. ಇಚ್ಛೆಗಳು, ಎಸ್, ಮೆಟೀರಿಯಲ್ ಡಿಸೈರ್ಸ್ ಈಗ ತುಂಬಾ ಉಂಟು. ನೀವು ಚೈತನ್ಯ ಚರಿತಾಮೃತ ಈ ರೀತಿ ಕೇಳ್ತಾ 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 ನಿಮ್ಮ ಭೌತಿಕ ಇಚ್ಛೆಗಳು ಎಲ್ಲ ಕನ್ಸ್ಯೂಮ್ ಆಗ್ತದೆ. ಕನ್ಸ್ಯೂಮ್ ಆಗುದು ಅಂದ್ರೆ ಸುಟ್ಟು ಬೂದಿ ಆಗ್ತದೆ. ಇದು ಮಾತ್ರ ಗ್ಯಾರಂಟಿ. ಹಾಗಾಗಿ ನಾವು ಕೂಡ ಈಗ ಲಾಭ ಪಡಿತಾ ಇದ್ದೇವೆ ಚೈತನ್ಯ ಮಹಾಪ್ರಭುದಿಂದ. ಹಾಗಾಗಿ ಡೈಲಿ ನಾವು ಈ ನೆಕ್ಟರ್ ಅನ್ನು ಕುಡಿತಾ ಇದ್ದೇವೆ. ಇದರಿಂದ ಎಂತಾಗ್ತದೆ? ನಮ್ಮ ಭೌತಿಕ ಇಚ್ಛೆಗಳು ಸುಟ್ಟು ಭಸ್ಮ ಆಗ್ತದೆ. ಅದಂತೂ ಖಂಡಿತ. ಎಸ್, ಹವ್ಯಗಳು ನಮ್ಮ ಸ್ಥಾನವನ್ನು ಪರಿಗಣಿಸಿ ಯಾರಿಗಾದ್ರೂ ಅನುಗ್ರಹವನ್ನು ತೋರಿಸಬಲ್ಲರು. ಶ್ಲೋಕ 38ಕ್ಕೆ ಹೋಗುವ. ಹರೇ ಕೃಷ್ಣ. ಆಮಾನಿಸ್ತಾರಿತೆ ತಮರಾಹಿಯಾನ್ ಆಗಮನ ಪರಮದಯಲು ತುಮಿ ಪತಿತ ಪಾವನ. ನನ್ನನ್ನು ಉದ್ಧಾರ ಮಾಡುವುದಕ್ಕಾಗಿಯೇ ವಿಶೇಷವಾಗಿ ನೀವಿಲ್ಲಿಗೆ ಬಂದಿದ್ದೀರಿ. ನೀವು ಎಂತ ಕರುಣಾಶಾಲಿಗಳೆಂದರೆ ಎಲ್ಲ ಪತಿತಾತ್ಮ ಉದ್ಧಾರ ಮಾಡುವುದು ನಿಮ್ಮ ಒಬ್ಬರಿನಲ್ಲಿ ಸಾಧ್ಯ. ಸಾರಿ, ಯಾರು? ರಮಾನಂದ ರಾಯ್ ಹೇಳುವಂಥದ್ದು, ನೀವು ಇಲ್ಲಿಗೆ ಬಂದದ್ದು ನನ್ನನ್ನು ಉದ್ಧಾರ ಮಾಡಲಿಕ್ಕೆ. ಆಕ್ಚುಲಿ ಈಗ ನಾವು ಕೂಡ ನಾವು ಯಾವ ಯೋಚನೆ ಮಾಡ್ಬೇಕಂದ್ರೆ, ಎಸ್, ಚೈತನ್ಯ ಚರಿತಾಮೃತ ನಾವೀಗ ಕೇಳ್ತಾ ಇದ್ದೇವೆ. ಚೈತನ್ಯ ಮಹಾಪ್ರಭು ಇದು ನಾನು ಕೇಳುವಂಥದ್ದು ನನ್ನನ್ನು ಉದ್ಧಾರ ಮಾಡಲಿಕ್ಕೆ, ನಾನು ಪತಿತ. ಆಗ ಚೈತನ್ಯ ಚರಿತಾಮೃತ ಕೇಳಿ 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 ನಾನು ಉದ್ಧಾರ ಆಗ್ತೇನೆ. ಈ ಯೋಚನೆ ನಮ್ಗೆ ಬರಬೇಕು. ಹೇಗೆ ರಮಾನಂದ ರಾಯನಿಗೆ ಯಾವ ಯೋಚನೆ ಬಂತು, ಅದೇ ಯೋಚನೆ ನಮ್ಗೆ ಬರಬೇಕು. ಎಸ್, ನಾನು ಉದ್ಧಾರ ಆಗ್ತೇನೆ ಚೈತನ್ಯ ಚರಿತಾಮೃತ ಕೇಳಿ ಕೇಳಿ ಕೇಳಿ. ಹಾಗಾಗಿ ಈ ಚೈತನ್ಯ ಚರಿತಾಮೃತ ನನಗೆ ಉದ್ಧಾರ ಆಗ್ಲಿಕ್ಕೆ, ನನ್ನನ್ನು ಉದ್ಧಾರ ಮಾಡ್ಲಿಕ್ಕೆ. ಎಸ್, ಹಾಗೆ ರಮಂದ್ರ ಹೇಳುವಂಥದ್ದು, ನೀವು ವಿಶೇಷವಾಗಿ ಬಂದದ್ದು ನನ್ನನ್ನು ಉದ್ಧಾರ ಮಾಡ್ಲಿಕ್ಕೆ. ನೀವು ಎಂತ ಕರುಣಾಶಾಲಿಗಳೆಂದರೆ ಎಲ್ಲ ಪತಿತಾತ್ಮ ಉದ್ಧಾರ ಮಾಡುವುದು ನಿಮ್ಮೊಬ್ಬರಿಂದ ಸಾಧ್ಯ. ಹಾಗೆ ಎಲ್ಲರನ್ನು ಉದ್ಧಾರ ಮಾಡಿದ. ಎಸ್, ಈಗ ಭಾವಾರ್ಥ ಶ್ರೀ ನರಸಿಂಹದಾಸ್ ಠಾಕೂರ್ ತಮ್ಮ ಪ್ರಾರ್ಥನೆಗಳು ಹೀಗೆ ಹಾಡಿದ್ದಾರೆ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಯಾ ಕರೋ मोरे तुम बिना के दयालु जगत संसारे पतित पावन
ಮೋಸಮಾಪಚಿತ ಪ್ರಭು ನ ನನ್ನ ಪ್ರೀತಿಯ ಪ್ರಭುವೇ, ದಯವಿಟ್ಟು ನನ್ನಲ್ಲಿ ದಯ ತೋರು. ಈ ನಾವು ಬೆಳಿಗ್ಗೆ ದರ್ಶನಾರ್ಥಿ ಆದ್ಮೇಲೆ ಆಡ್ತೇವೆ ಅಂದ್ರೆ ನರಸಿಂಹದಾಸ್ ಠಾಕೂರ್ ಹೇಳುವಂಥದ್ದು, ಚೈತನ್ಯ ಮಹಾಪ್ರಭುವಿಗೆ ನನ್ನಲ್ಲಿ ದಯ ತೋರಿ. ಈ ಮೂರು ಲೋಕಗಳು ನಿಮಗಿಂತ ಹೆಚ್ಚು ಕರುಣಾಶಾಲಿಗಳು ಯಾರು ಇದ್ದಾರೆ? ಯಾರಿಲ್ಲ ಅಂತೆ, ಅವರಷ್ಟು ಕರುಣಾಶಾಲಿ, ತುಂಬಾ ಕರುಣೆ ಅವರು. ಬದ್ಧರಾದ ಪದ್ಯಾತ್ಮ ಉದ್ಧಾರ ಮಾಡುವುದಕ್ಕಾಗಿ ನೀವು ಅವತಾರ ಮಾಡುತ್ತೀರಿ. ಚೈತನ್ಯ ಬಂದದ್ದು ಯಾಕೆ? ನಮ್ಮಂತ ಬದ್ಧ ಆತ್ಮರನ್ನು ಉದ್ಧಾರ ಮಾಡಲಿಕ್ಕೆ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ. ಪಾಪಿತಾಪಿ ಜತಶೀಲೋ ಹರಿನಾಮೆ ಉದ್ಧಾರಿಲೋ. ನಾವು ಪಾಪಿತಾಪಿ, ನಾವು ಪಾಪಿಗಳು. ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದಾರೆ ಚೈತನ್ಯ ಮಹಾಪ್ರಭು. ಹರಿನಾಮ ಕೊಟ್ಟಿದ್ದಾರೆ, ಸಂಕೀರ್ತನ ಮೂಮೆಂಟ್ ಕೊಟ್ಟಿದ್ದಾರೆ. ಈ ಸಂಕೀರ್ತನ ನಾವು ಉದ್ಧಾರ ಆಗ್ತೇವೆ. ಹಾಗೆ ಉದ್ಧಾರ ಮಾಡುವ ಅವತಾರ ಮಾಡುತ್ತೀರಿ. ಆದರೆ ನನಗಿಂತ ಪತಿತರಾದವರು ಬೇರೆ ಯಾರು ಇಲ್ಲ ಎಂದು ನಾನು ನಿಮಗೆ ಭರವಸೆ ಕೊಡ್ತೇನೆ. ನೋಡಿ, ನರಸಿಂಹದಾಸ್ ಠಾಕೂರ್ ಇದಕ್ಕೆ ಹೇಳುವಂಥದ್ದು ಡಿವೋಟಿ. ಡಿವೋಟಿ ಮೀನ್ಸ್ ದಿಸ್, ನನಗಿಂತ ಪತಿತರಾದವರು ಬೇರೆ ಯಾರು ಇಲ್ಲ. ಈಗ ನರಸಿಂಹದಾಸ್ ಠಾಕೂರ್ ಮೊಸಮ ಪತಿತ ಪ್ರಭು ನಾ ಪೈಬೆ ಆರ, ನನಗಿಂತ ಪತಿತರಾದ್ರು ಬೇರೆ ಯಾರು ಇಲ್ಲ. ಈಗ ಇವರು ಖಾಲಿ ಸುಮ್ಮನೆ ಹೆಸರಿಗೆ ಹೇಳುವುದಲ್ಲ. ನರಸಿಂಹದಾಸ್ ಠಾಕೂರ್ ದಿಸ್ ಇಸ್ ಜೆನ್ವಿನ್. ಅಂದ್ರೆ ನಾನ್ ತುಂಬಾ ಪತಿತ, ಇದು ಜೆನ್ವಿನ್. ಜೆನ್ವಿನ್ ಅಂದ್ರೆ ಹೆಸರಿಗೆ. ಈಗ 100 ಮಂದಿ ಇರ್ತಾರೆ, ಹರೇ ಕೃಷ್ಣ ಪ್ರಭುಜಿ ನಾನು ತುಂಬಾ ಪತಿತ ಅಂದ್ರೆ ನಾವು ಜನರಿದ್ರು ನಾವು ಪತಿತ. ಆದ್ರೆ ಬೇರೆ ಟೈಮಲ್ಲಿ ನಾವು ಪತಿತ ಅಲ್ಲಪ್ಪ. ಎಸ್, ನೀನ್ ಮಾಡಪ್ಪ, ನಾನು ಗ್ರೇಟ್. ನಾವು ಬೇರೆ, ಒಂದು ಟೈಮಲ್ಲಿ ಪತಿತ, ಇನ್ನೊಂದು ಟೈಮಲ್ಲಿ ನಾವು ಗ್ರೇಟ್. ಇದು ಕಾಂಟ್ರಡಿಕ್ಷನ್. ಹಾಗಾಗಿ ನಮ್ಮ ನೇಚರ್ ಆ ರೀತಿ. ಅದು ಶುದ್ಧ ಭಕ್ತರಾಗಿ ಅಲ್ಲ. ಶುದ್ಧ ಭಕ್ತರು ಜೆನ್ವಿನ್ ಆಗಿ ಫೀಲ್ ಮಾಡ್ತಾರೆ, ಎಸ್ ನಾನು ಪತಿತ ಅಂತ, ತುಂಬಾ ಪತಿತ, ತುಂಬಾ ಫಾಲೋ ನಾನು. ಹಾಗಾಗಿ ಭರವಸೆ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನರಸಿಂಹದಾಸ್ ಠಾಕೂರ್. ನನಗಿಂತ ಪತಿತರಾದವರು ಬೇರೆ ಯಾರು ಇಲ್ಲ ಎಂದು ನಾನು ನಿಮಗೆ ಭರವಸೆ ಕೊಡುತ್ತೇನೆ. ಎಸ್, ಪತಿತ ಆತ್ಮರನ್ನು ಉದ್ಧಾರ ಮಾಡುವುದೇ ಶ್ರೀ ಚೈತನ್ಯ ಮಹಾಪ್ರಭುಗಳ ನಿರ್ದಿಷ್ಟವಾದ ಉದ್ದೇಶ. ಚೈತನ್ಯ ಮಹಾಪ್ರಭು ಬಂದದ್ದೇ ಅದಕ್ಕೆ. ಹೇಗೆಂದ್ರೆ ಈ ಯಾರು ಎಸ್ ಜಗಾಯಿ ಎಂತ ಮಾಡುವಂಥದ್ದು, ಮಡಿಕೆಯಿಂದ ಇವರಿಗೆ ನಿತ್ಯಾನಂದ ಪ್ರಭುಗೆ ಹೊಡೆಯುವಂಥದ್ದು, ಮತ್ತೆ ಇಮಿಡಿಯೇಟ್ ಅದು ರಕ್ತ ಬರ್ತದೆ. ಆಗ ಚೈತನ್ಯ ಮಹಾಪ್ರಭುಗೆ ಬರುವಂಥದ್ದು. ಚೈತನ್ಯ ಮಹಾಪ್ರಭು ಬಂದು ಸುದರ್ಶನ ತೆಗಿತಾರೆ. ಆಗ ನಿತ್ಯಾನಂದ ಪ್ರಭು ಕಾಲಿಗೆ ಅಡ್ಡ ಬೀಳುವಂಥದ್ದು. ಮಹಾಪ್ರಭು ಈ ಯುಗದಲ್ಲಿ ನೀವು ಸುದರ್ಶನ ತೆಗಿಲಿಕ್ಕಿಲ್ಲ. ಅಲ್ಲ, ನಾನು ಅವನು ಕೊಲ್ತೇನೆ. ಚೈತನ್ಯ ಮಹಾಪ್ರಭು ಆಗ ನಿತ್ಯಾನಂದ ಪ್ರಭು ಹೇಳುವಂಥದ್ದು, ಕಲಿಯುಗದಲ್ಲಿ ಜನರು ಆಲ್ರೆಡಿ ಸತ್ತಿದ್ದಾರೆ, ನೀವೆಂತ ಕೊಲ್ಲುವಂತ. ಕಲಿಯುಗದಲ್ಲಿ ಜನರು ಆಲ್ರೆಡಿ ಸತ್ತಿದ್ದಾರೆ ಅಂದ್ರೆ ಯಾರದ ಕೃಷ್ಣ ಪ್ರಜ್ಞೆ ಎಲ್ಲ ಸತ್ತಾಗೆ. ಹಾಗಾಗಿ ಕಲಿಯುಗದಲ್ಲಿ ಎಲ್ಲರೂ ಸತ್ತಿದ್ದಾರೆ. ಚೈತನ್ಯ ಮಹಾಪ್ರಭು ಎಂತ ಮಾಡಿದ್ದು? ಚೈತನ್ಯ ಮಹಾಪ್ರಭು ಎಲ್ಲ ಪತಿತರಿಗೆ ಉದ್ಧಾರ ಮಾಡಲಿಕ್ಕೆ ಬಂದದವರು. ಪತಿತರನ್ನು ಉದ್ಧಾರ ಮಾಡುವುದೇ ಚೈತನ್ಯ ಮಹಾಪ್ರಭುಗಳ ನಿರ್ದಿಷ್ಟವಾದ ಉದ್ದೇಶ. ವೈದಿಕ ನಡವಳಿಕೆಗಳ ದೃಷ್ಟಿಯಿಂದ ಎಣಿಕೆ ಮಾಡಿದರೆ ಈ ಕಲಿಯುಗದಲ್ಲಿ ಪತಿತರಾಗದವರೇ ಇಲ್ಲ. ನೋಡಿ, ಆಲ್ ಆರ್ ಪತಿತಾಸ್. ಕಲಿಯುಗ ಅಂದ್ರೆ ನೀವು ಒಳ್ಳೆಯವರಿಲ್ಲ, ಎಲ್ಲರೂ ಪತಿತಾರೆ. ಅಂದ್ರೆ ಕೃಷ್ಣ ಭಕ್ತಿ ಎಲ್ಲ ಪತಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿ ಅವರಿಗೆ ನೀಡಿದ ತಮ್ಮ ಉಪದೇಶದಲ್ಲಿ ವೈದಿಕ ಧರ್ಮವನ್ನು ಅನುಸರಿಸುತ್ತೇವೆ ಎಂದು ಹೇಳಿಕೊಳ್ಳುವವರನ್ನು ಹೀಗೆ ವರ್ಣಿಸಿದ್ದಾರೆ. ಎಸ್, ಎಂತ ವರ್ಣಿಸಿದ್ದಾರೆ ಮತ್ತೆ ಲೀಲಾ. ಓಕೆ,
ವೇದನಿಷ್ಠ ಮಧ್ಯ ಅರ್ಧೇಕ ವೇದ ಮುಖೆ ಮಾನೆ ವೇದ ನಿಷಿದ್ಧ ಪಾಪ ಕರೆ ಧರ್ಮ ನಾಹಿ ಗಣೆ. ವೈದಿಕ ತತ್ವಗಳನ್ನು ಅನುಸರಿಸುತ್ತೇವೆ ಎಂದು ಹೇಳಿಕೊಳ್ಳುವವರು ಕೇವಲ ವೇದಗಳನ್ನು ಔಪಚಾರಿಕವಾಗಿ ಅಂಗೀಕರಿಸುತ್ತಾರೆ. ಔಪಚಾರಿಕ ಅಂದರೆ ಫಾರ್ಮಲಿ. ಆದರೆ ಅವರು ವೈದಿಕ ತತ್ವಗಳಿಗೆ ವಿರುದ್ಧವಾಗಿ ವರ್ತಿಸುತ್ತಾರೆ. ಹೆಚ್ಚಿನವರು ಕೇವಲ ವೇದಗಳನ್ನು ಔಪಚಾರಿಕವಾಗಿ ಅಂಗೀಕರಿಸುತ್ತಾರೆ. ಆದರೆ ಆಕ್ಚುಲಿ ನಿಜವಾಗಿ ನೋಡೋದಾದ್ರೆ ವೈದ್ಯದ ವಿರುದ್ಧವೇ. ಇದು ಈ ಕಲಿಯುಗದ ಲಕ್ಷಣ. ಇದು ಏನ್ ಮಾಡ್ಲಿಕ್ಕೆ ಕಲಿಯುಗ ಅಂದ್ರೆ ಹೀಗೆ. ನೀವು ಅವರಿವರನ್ನು ದೂರಿ ಪ್ರಯೋಜನವಿಲ್ಲ. ಇದು ಕಲಿಯುಗದ ಸಿಂಪ್ಟಮ್. ಜನರು ನಾನು ಹಿಂದೂ, ನಾನು ಮುಸ್ಲಿಮ, ನಾನು ಕ್ರಿಶ್ಚಿಯನ್, ನಾನು ಇದು ಅಥವಾ ಅದು ಎಂದು ಔಪಚಾರಿಕವಾಗಿ ಹೇಳಿಕೊಳ್ಳುತ್ತಾ ನಿರ್ದಿಷ್ಟ ಧರ್ಮವನ್ನು ಅನುಸರಿಸುತ್ತೇವೆ ಎಂದು ಹೇಳಿಕೊಳ್ಳುತ್ತಾರೆ. ಇದೆಲ್ಲ ದೇಹದ ಭಾವನೆ. ಕಲಿಯುಗ ಅಂದ್ರೆ ಇದೆ. ಎಲ್ಲಿ ನೋಡಿದ್ರೆ ಇದೇ ಇರುವಂತಹದ್ದು. ಇದೆಲ್ಲ ದೇಹದ ಭಾವನೆ. ಆದರೆ ಧರ್ಮಗ್ರಂಥಗಳಲ್ಲಿ ಪ್ರತಿಪಾದಿತವಾಗಿರುವ ತತ್ವಗಳನ್ನು ದಿಢದಲ್ಲಿ ಯಾರು ಅನುಸರಿಸುವುದಿಲ್ಲ. ಕೃಷ್ಣ ಎಂತ ಹೇಳಿದಾನೆ ಭಗವದ್ಗೀತೆ, ಅದನ್ನು ಫಾಲೋ ಮಾಡೋದು ಜನರಲ್ಲ ಅವ್ರದ್ದು ಓನು. ಇದು ಯುಗದ ರೋಗ ನೋಡಿ. ದಿಸ್ ಇಸ್ ಎ ಡಿಸೀಸ್, ರೋಗ. ಆದ್ದರಿಂದ ಕರುಣಾಶಾಲಿಗಳಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಎಂದು ನಮಗೆ ಉಪದೇಶ. ಹಾಗಾಗಿ ಚೈತನ್ಯ ಎಂತ ಮಾಡಿದ್ರೆ ಚೈತನ್ಯ ಗೊತ್ತುಂಟು ಕಲಿಯುಗದ ರೋಗ ಎಂತಂದು ಗೊತ್ತುಂಟು. ಅದಕ್ಕೆ ನೀವು ಕೇವಲ ಹರೇ ಕೃಷ್ಣವನ್ನು ಜಪಿಸಿ. ಹರೇ ನಾಮ ಹರೇ ನಾಮ ಹರೇ ನಾಮ ಕೇವಲ. ವ್ಯಕ್ತಿಯು ಅಪೌರುಷ ಧರ್ಮಗ್ರಂಥಗಳು ವಿಧಿಸಿರುವ ನಿಯಮಗಳಿಂದ ಪತಿತನಾಗಿದ್ದರೂ ಪ್ರಭುಗಳು ಯಾರನ್ನು ಆದರೂ ಉದ್ಧಾರ ಮಾಡಬಲ್ಲರು. ಅದೇಗೆ ಈ ಸಂಕೀರ್ತನ. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳು ವಿಶೇಷ ಕೃಪೆ. ತತ್ಪರಿಣಾಮವಾಗಿ ಅವರನ್ನು ಪತಿತ ಪಾವನ ಅಂದರೆ ಎಲ್ಲ ಪತಿತರನ್ನು ಉದ್ಧಾರ ಮಾಡುವವರು ಎಂದು ಕರೆಯುತ್ತಾರೆ. ಹಾಗೆ ಚೈತನ್ಯ ಇನ್ನೊಂದು ಹೆಸರು ಪತಿತ ಪಾವನ. ಯಾಕೆಂದ್ರೆ ಪತಿತರನ್ನು ಉದ್ಧಾರ ಮಾಡ್ಲಿಕ್ಕೆ ಅಂತ ಬಂದದ್ದು. ಹರೇ ಕೃಷ್ಣ. ಶ್ಲೋಕ 39. ಮಹಾಂತ ಸ್ವಭಾವಾತ್ ಏತಾರಿತೆ ಪಾಮಾರ ನಿಜ ಕಾರ್ಯ ನಾಹಿತ ಭೂಯಾನ ತಾರಗರ. ಅನುವಾದ ಮತ್ತು ಭಾವದ ವೈಚರಣ ಭಕ್ತಿ ಸ್ವಾಮಿ. ಪತಿತಾತ್ಮರನ್ನು ಉದ್ಧರಿಸುವುದು ಎಲ್ಲ ಸಾಧು ಪುರುಷರ ಸಾಮಾನ್ಯ ಸ್ವಭಾವ. ಆದ್ದರಿಂದ ತಮಗೆ ಯಾವ ಕೆಲಸವಿಲ್ಲದಿದ್ದರೂ ಅವರು ಜನರ ಮನೆಗಳಿಗೆ ಹೋಗುತ್ತಾರೆ. ಸಾಧು ಅಂದ್ರೆ ಅವನಿಗೆ ಪತಿತಾತ್ಮರನ್ನು ಉದ್ಧಾರ ಮಾಡುವಂತ ಕೆಲಸ. ಏನು ಕೆಲಸ ಇಲ್ಲದು ಕೂಡ ಎಂತ ಮಾಡ್ತಾರೆ, ಜನರ ಮನೆಗೆ ಹೋಗ್ತಾರೆ. ಯಾಕೆಂದ್ರೆ ಅವ್ರ ಕೆಲಸ ಅದೇ, ಉದ್ಧಾರ ಮಾಡುವಂತ. ಸಾಧು ಪುರುಷರ. ಸಾಧು ಅಂದ್ರೆ ಪತಿತಾತ್ಮರನ್ನು ಉದ್ಧಾರ ಮಾಡುವಂಥದ್ದು. ಎಸ್. ಭಾವಾರ್ಥ. ಸನ್ಯಾಸಿಯು ಮನೆಯಿಂದ ಮನೆಗೆ ಹೋಗಿ ಭಿಕ್ಷೆ ಬೇಡಬೇಕು. ಅವನು ಹಸಿದಿರುತ್ತಾನೆ ಎಂಬ ಕಾರಣಕ್ಕಾಗಿ ಮಾತ್ರ ಬೇಡುವುದಿಲ್ಲ. ಸನ್ಯಾಸಿ ಕೆಲಸ ಅಂತ ಮನೆ ಹೋಗಿ ಭಿಕ್ಷೆ ಬೇಡಬೇಕು. ಅವನು ಹಸಿದಿರುತ್ತಾನೆ ಎಂಬ ಕಾರಣಕ್ಕೆ ಮಾತ್ರ ಬೇಡುವುದಿಲ್ಲ. ಅವನ ನಿಜವಾದ ಉದ್ದೇಶವು ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವ ಮೂಲಕ ಪ್ರತಿಯೊಂದು ಮನೆಯ ಗೃಹಸ್ಥನಿಗೂ ಜ್ಞಾನೋದಯವನ್ನು ಉಂಟು ಮಾಡುವುದು ಸನ್ಯಾಸಿ ಕೆಲಸ. ಎಲ್ಲ ಗೃಹಸ್ಥನಿಗೆ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವಂಥದ್ದು ಯಾರಿಗೆ? ಸನ್ಯಾಸಿ ಕೆಲಸ. ಒಬ್ಬ ಸನ್ಯಾಸಿಯು ಕೇವಲ ಬೇಡುವುದಕ್ಕಾಗಿಯೇ ತನ್ನ ಉನ್ನತ ಸ್ಥಾನವನ್ನು ತೊರೆದು ಭಿಕ್ಷುಕನಾಗುವುದಿಲ್ಲ. ಅಂದ್ರೆ ಸನ್ಯಾಸಿ ಆಕ್ಚುಲಿ ಕೃಷ್ಣ ಪ್ರಜ್ಞೆ ಕೊಡುವಂಥದ್ದು. ಖಾಲಿ ಹೋಗಿ ಭಿಕ್ಷೆ ಬಿಡುವಂಥದ್ದು ಅದು ಕೆಲಸ ಅಲ್ಲ ಅವನು. ಈಗ ನೋಡಿ, ಹೆಚ್ಚಿನವರೆಲ್ಲ ಕೆಲವರೆಲ್ಲ ಕಾವಿ ಎಲ್ಲ ಬರ್ತಾರೆ, ಬಂದು ಕೇಳ್ತಾರೆ. ಅವರಿಗೆ ಫಸ್ಟ್ ಆಫ್ ಆಲ್ ಕೃಷ್ಣ ಪ್ರಜ್ಞೆ ಅಂತಂದು ಗೊತ್ತಿಲ್ಲ. ಚೀಪ್ ಮಾಡಿದ್ದಾರೆ. ಅದು ಯಾರಾದ್ರೂ ಕೊಡ್ತಾರೆ ಅವ್ರಿಗೆ, ಅದು ಬೇರೆ ವಿಷಯ. ಆದ್ರೆ ಆ ರೀತಿ ಅಲ್ಲ. ಅಂದ್ರೆ ಮೀನ್ ಆಗಿ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸ್ಬೇಕು ಅವರು. ತನ್ನ ಉನ್ನತ ಸ್ಥಾನ ತೊರೆದು ಭಿಕ್ಷುಕನಾಗುದಲ್ಲ. ನೋಡಿ, ಒಬ್ಬ ಸನ್ಯಾಸಿ ಕೇವಲ ಬೇಡುವುದಕ್ಕಾಗಿಯೇ ತನ್ನ ಉನ್ನತ ಸ್ಥಾನ ತೊರೆದು ಭಿಕ್ಷುಕನಾಗುದಲ್ಲ. ಹಾಗೆ ಗೃಹಸ್ಥನಾದವನು ಬಹಳ ಪ್ರಮುಖನಾಗಿದ್ದರೂ ಸ್ವಯಂ ಪ್ರೇರಣೆಯಿಂದ ಸನ್ಯಾಸಿ ಜೀವನವನ್ನು ಸ್ವೀಕರಿಸಬಹುದು. ಗೃಹಸ್ಥನಿಗಳು ಸನ್ಯಾಸಿ ಆಗ್ಬಹುದು ಅಂದ್ರೆ, ಹೇಗೆಂದ್ರೆ ವಾನಪ್ರಸ್ಥಾಗಿ ಮತ್ತು ಸನ್ಯಾಸಿ ಆಗ್ಬಹುದು. ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಅವರು ಮಂತ್ರಿಗಳಾಗಿದ್ದರು. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ವಿನಯಪೂರ್ವಕವಾಗಿ ಪ್ರಚಾರ ಮಾಡುವುದಕ್ಕಾಗಿ ಸನ್ಯಾಸವನ್ನು ಸ್ವೀಕರಿಸಿದರು. ಆಕ್ಚುಲಿ ಅವರು ಮಂತ್ರಿ ಆಗಿದ್ರು ಇಬ್ಬರು ಕೂಡ, ರೂಪ ಅಂಡ್ ಸನಾತನ. ಆದರೆ ಚೈತನ್ಯ ಮಹಾಪ್ರಭು ಪ್ರೇರಣೆಯನ್ನು ತಗೊಂಡು
ಅವರ ಸಂದೇಶ ಅವ್ರು ಹೇಳಿದರು. ಹಾಗಾಗಿ ಮತ್ತೆ ಅವರು ಸನ್ಯಾಸಿ, ಗೋಸ್ವಾಮಿಯನ್ನು ಸನ್ಯಾಸಿ ತಗೊಂಡು ಅವರನ್ನು ಕುರಿತು ಹೀಗೆ ಹೇಳಲಾಗಿದೆ. ಎಂತ ಹೇಳಿದ್ದಾರೆ ಅವರನ್ನು ಕುರಿತು? ತ್ಯಕ್ವಾ ತೂರ್ಣಮಶೇಷ ಮಂಡಲಪತಿ ಶ್ರೇಣಿ ಸದಾ ತುಚ್ಛವತ್ ಭೂತ್ವಾದೀನ ಗಣೇಶ ಕರುಣಯ ಕೌಪೀನ ಕಂತಾಸ್ಥಿರವು. ಎಸ್, ಈ ಗೋಸ್ವಾಮಿಗಳು ಬಹಳ ಶ್ರೀಮಂತರಾಗಿದ್ದರು. ಪತಿತಾದನ್ನು ಉದ್ಧಾರ ಮಾಡುವುದಕ್ಕಾಗಿ ಶ್ರೀ ಚೈತನ್ಯಗಳು ಆದೇಶದಿಂದ ಸನ್ಯಾಸಿಗಳಾದ. ತುಂಬಾ ರಿಚ್ ಅಂತೆ ಇಬ್ಬರು ಕೂಡ. ಒಬ್ಬ ಎಂತ ಹೇಳುವಂಥದ್ದು, ಇಬ್ಬರು ಕೂಡ ಮಿನಿಸ್ಟರ್ ಆಗಿದ್ರು ನವೋಜಿ ಶಾಲೆ. ನೀವು ಎಣಿಸಿ, ತುಂಬಾ ರಿಚ್. ಆದ್ರೆ ಚೈತನ್ಯ ಹೇಳಿದಕ್ಕೆ ಅದಕ್ಕೆ ರಾಜೀನಾಮೆ ಕೊಟ್ಟರು, ಇದನ್ನು ಮಾಡಿದರು. ಕೃಷ್ಣ ಭಕ್ತಿ ಆಂದೋಲನದ ಅಭಿಯಾನದ ಚಟುವಟಿಕೆಗಳಲ್ಲಿ ತೊಡಗಿರುವವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಮಾರ್ಗದರ್ಶನದಲ್ಲಿ ಇರುತ್ತಾರೆ ಎನ್ನುವುದನ್ನು ಕೂಡ ನಾವು ಪರಿಗಣಿಸಬೇಕು. ಯಾರೆಲ್ಲ ಕೃಷ್ಣ ಭಕ್ತಿಯಲ್ಲಿದ್ದಾರೆ, ಚೈತನ್ಯ ಮಹಾಪ್ರಭು ಮಾರ್ಗದರ್ಶನ ಪರಿಗಣಿಸಬೇಕು. ದಿಟ್ಟದಲ್ಲಿ ಅವರು ಭಿಕ್ಷುಕರಲ್ಲ. ಈಗ ಚೈತನ್ಯ ಮೂವ್ಮೆಂಟ್ ಅಲ್ಲಿ ಯಾರಿದ್ದಾರೆ ಅವರು ಭಿಕ್ಷುಕರಲ್ಲ. ಅವರ ನಿಜವಾದ ಕಾರ್ಯವು ಪತಿತಾದನ್ನು ಉದ್ಧಾರ ಮಾಡುವುದು. ಆದ್ದರಿಂದ ಕೃಷ್ಣ ಭಕ್ತಿಯ ಕುರಿತ ಪುಸ್ತಕವೊಂದನ್ನು ಪರಿಚಯ ಮಾಡಿಸೋದಕ್ಕಾಗಿ ಅವರು ಮನೆಯಿಂದ ಮನೆಗೆ ಹೋಗಬಹುದು. ಮನೆಯಿಂದ ಮನೆಗೆ ಹೋಗಬಹುದು. ಯಾಕೆ? ಪುಸ್ತಕವೊಂದನ್ನು ಪರಿಚಯ ಮಾಡಲಿಕ್ಕೆ. ಬುಕ್ ಡಿಸ್ಟ್ರಿಬ್ಯೂಷನ್, ಪುಸ್ತಕ ವಿತರಣೆ. ಅದನ್ನು ಓದುವ ಮೂಲಕ ಜನರು ಜ್ಞಾನೋದಯವನ್ನು ಪಡೆಯಬಹುದು. ಮೊದಲು ಬ್ರಹ್ಮಚಾರಿಗಳು ಮತ್ತು ಸನ್ಯಾಸಿಗಳು ಮನೆಯಿಂದ ಮನೆಗೆ ಹೋಗಿ ಬೇಡಿಸುತ್ತಾರೆ. ಇಂದಿನ ಕಾಲದಲ್ಲಿ ಸನ್ಯಾಸಿಯೊಟ್ಟಿಗೆ ಬ್ರಹ್ಮಚಾರಿಗಳು ಹೋಗ್ತಾ ಇದ್ರು. ಪ್ರಸ್ತುತ ಪರಿಸ್ಥಿತಿಯಲ್ಲಿ, ವಿಶೇಷವಾಗಿ ಪಾಶ್ಚಾತ್ಯ ದೇಶಗಳಲ್ಲಿ, ಒಬ್ಬ ವ್ಯಕ್ತಿ ಮನೆಯಿಂದ ಮನೆಗೆ ಹೋಗಿ ಭಿಕ್ಷೆ ಬೇಡಿದರೆ ಅವನನ್ನು ಪೊಲೀಸರಿಗೆ ಒಪ್ಪಿಸಬಹುದು. ನೋಡಿ, ಪಾಶ್ಚಾತ್ಯ ದೇಶದಲ್ಲಿ ಇದೊಂದು, ಮನೆಯಿಂದ ಮನೆಗೆ ಹೋಗ್ಲಿಕ್ಕಿಲ್ಲ, ಪೊಲೀಸ್ ಕಂಪ್ಲೇಂಟ್ ಆಗ್ತದೆ. ಪಾಶ್ಚಾತ್ಯ ದೇಶಗಳಲ್ಲಿ ಭಿಕ್ಷೆ ಬೇಡುವುದನ್ನು ಅಪರಾಧ ಎಂದು ಪರಿಗಣಿಸಲಾಗಿದೆ. ಅಲ್ಲಿ ಭಿಕ್ಷೆ ಬೇಡಲಿಕ್ಕಿಲ್ಲ. ಕೃಷ್ಣ ಭಕ್ತಿ ಆಂದೋಲನದ ಸದಸ್ಯರು ಭಿಕ್ಷೆ ಬೇಡಬೇಕಾದ ಅಗತ್ಯವಿಲ್ಲ. ಬದಲಿಗೆ ಕೃಷ್ಣ ಭಕ್ತಿ ಕುರಿತ ಕೆಲವು ಸಾಹಿತ್ಯ ಕೃತಿಗಳನ್ನು ಪರಿಚಯಿಸಲು ಅವರು ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ನೋಡಿ, ಕೃಷ್ಣ ಭಕ್ತಿಯಲ್ಲಿ ನಾವು ಭಿಕ್ಷೆ ಬೇಡುವಂತ ಅಗತ್ಯವಿಲ್ಲ. ನಾವು ಪುಸ್ತಕ ವಿತರಣೆ ಮಾಡಿದ್ರೆ ಸಾಕು, ಭಗವಂತ ಎಲ್ಲವನ್ನು ಸಪ್ಲೈ ಮಾಡ್ತಾನೆ. ಆದ್ರೆ ಕೆಲವು ಜನರು ಅವುಗಳನ್ನು ಓದಿ ಪ್ರಯೋಜನ ಪಡೆಯಬೇಕೆನ್ನುವುದು ಅವರ ಉದ್ದೇಶ. ಹಾಗೆ ಈ ಬುಕ್ ಮಾಡಿ ಜನರು ಅದನ್ನು ಓದಿ ಪ್ರಯೋಜನ ಪಡೆಯಬೇಕು. ಈಗ ನೋಡಿ, ನೀವೆಲ್ಲ ಪ್ರಯೋಜನ ಪಡೆದಿದ್ದೀರಿ ಈ ಓದಿ. ಆದರೆ ಯಾರಾದರೂ ಕೃಷ್ಣ ಪ್ರಜ್ಞಾವಂತ ವ್ಯಕ್ತಿಗೆ ಏನಾದರೂ ಕೊಡುಗೆಯನ್ನು ನೀಡಿದರೆ ಅವನು ನಿರಾಕರಿಸಿದರು. ನೋಡಿ, ಇವತ್ತು ಒಬ್ಬರು ಡಿವೋಟಿ ಹೊಸ 2 ವೀಲರ್ ಪರ್ಚೇಸ್ ಮಾಡಿಕೊಟ್ರು. ಹಾಗಾಗಿ ನಾವು ಅದನ್ನು ನಿರಾಕರಿಸಲಿಲ್ಲ, ಆಕ್ಸೆಪ್ಟ್ ಮಾಡಿದ್ದೀವಿ. ಟೆಂಪಲ್ ಸೇವೆಗೆ ಆಗ್ತದೆ, ಹಾಗೆ ನಿರಾಕರಿಸಲಿಕ್ಕಿಲ್ಲ. ಕೊಡುವಾಗ ತಗೊಳ್ಳುವಂಥದ್ದು, ಆದರೆ ಭಗವಂತನ ಸೇವೆಗೆ. ಎಸ್, ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ, ಶ್ಲೋಕ 40. ಮಹತ್ ವಿಚಲನಂ ಋಣಾಂ ಗೃಹೀಣಾಂ ದೀನ ಚೇತಸಾಂ ನಿಶ್ರೇಯ ನಿಶ್ರೇಯಸಾಯ ಭಗವಾನ್ ನ ಅನ್ಯತಾ ಕಲ್ಪತೆ ಕ್ವಚಿತ್. ಅನುವಾದ: ನನ್ನ ಪ್ರೀತಿಯ ಪ್ರಭುವೇ, ಈ ಗೃಹಸ್ಥರು ಸಾಮಾನ್ಯವಾಗಿ ಹೀನ ಮನಸ್ಸಿನವರಾದರೂ ಮಹಾ ಸಾಧು ಪುರುಷರು. ಅವರ ಮನೆಗಳಿಗೆ ಹೋಗುತ್ತಾರೆ. ಸಾಧು ಪುರುಷರೊಬ್ಬರು ಅಂತವರ ಮನೆಗಳಿಗೆ ಭೇಟಿ ನೀಡಿದ್ದರೆಂದರೆ ಆ ಗೃಹಸ್ಥರ ಪ್ರಯೋಜನಕ್ಕಾಗಿಯೇ ಅಲ್ಲದೆ ಬೇರೆ ಯಾವ ಉದ್ದೇಶಕ್ಕಾಗಿಯೂ ಅಲ್ಲ. ಎಸ್, ಎಂತ ಹೇಳಿದ್ದಾರೆ ಬ್ರಹ್ಮಾನಂದರಾಯ್ ಅಂತ ಹೇಳುವಂಥದ್ದು. ನನ್ನ ಪ್ರೀತಿಯ ಪ್ರಭುವೆ, ಈ ಗೃಹಸ್ಥರು ಸಾಮಾನ್ಯವಾಗಿ ಹೀನ ಮನಸ್ಸಿನವರಾದರೂ ಮಹಾ ಸಾಧು ಪುರುಷ. ಎಸ್, ಎಸ್, ಅಂದ್ರೆ ಗೃಹಸ್ಥನವರು ಅಂತ ಲೋ ಮೈಂಡೆಡ್ ಅಂತೆ. ಅದು ಕೂಡ ಈ ಸಾಧುಗಳು ಅವರ ಮನೆಗೆ ಹೋಗ್ತಾರೆ.
ಮಹಾ ಸಾಧು ಪುರುಷರು ಅವ್ರ ಮನೆಗಳಿಗೆ ಹೋಗುತ್ತಾರೆ. ಈಗ ಇದು ರಮಣಂದ್ರ ಹೇಳುವಂಥದ್ದು, ನಾನು ಎಂತ ಲೋ ಮೈಂಡೆಡ್ ಅಂತ, ನಾನು ತುಂಬಾ ಲೋ ಮೈಂಡೆಡ್ ಅಂತ ಅವ್ರು ಹೇಳುವಂಥದ್ದು. ಬೇರೆಯವರಿಗೆಲ್ಲ ಅವರಿಗೆ ಹೇಳುವಂಥದ್ದು. ಆಕ್ಚುಲಿ ಅವರು ಆ ರೀತಿ ಅಲ್ಲ, ಅದು ಬೇರೆಯವರಿಗೆ, ಆದ್ರೆ ಅವರು ಆ ರೀತಿ ಹೇಳುವಂತ ಭಾವಿಸುವಂತ. ಸಾಧು ಪುರುಷರೊಬ್ಬರು ಅಂತವರ ಮನೆಗಳಿಗೆ ಭೇಟಿ ನೀಡಿದರೆ ಎಂದರೆ ಆ ಗೃಹಸ್ಥರ ಪ್ರಯೋಜನಕ್ಕಾಗಿ ಅಲ್ಲದೆ ಬೇರೆ ಯಾವ ಉದ್ದೇಶಗಳಿಗೆ. ಹಾಗಾಗಿ ಸಾಧು ಪುರುಷ ಆ ಗೃಹಸ್ಥನ ಮನೆಗೆ ಭೇಟಿ ನೀಡಿದರೆ ಅದು ಅವನ ಗೃಹಸ್ಥನಿಗೆ ಲಾಭ. ಎಸ್, ಭಾವಾರ್ಥ ಈ ಶ್ಲೋಕವನ್ನು ಶ್ರೀಮದ್ ಭಾಗವತದಿಂದ ತೆಗೆದುಕೊಳ್ಳಲಾಗಿದೆ. ಎಸ್. 41. ಅಮರ ಸಂಗೆ ಬ್ರಹ್ಮಾನಂದಿ ಸಶ್ರೇಕ ಜನ ತುಮರಾ ದರ್ಶನ ಸವರಾದ್ರವಿ ಭೂತಮಾನ. ಅನುವಾದ: ಬ್ರಾಹ್ಮಣರು ಸೇರಿದಂತೆ ನನ್ನೊಡನೆ ಸುಮಾರು 1,000 ಜನರಿದ್ದಾರೆ. ಕೇವಲ ನಿಮ್ಮನ್ನು ನೋಡಿದ ಮಾತ್ರದಿಂದಲೇ ಅವರೆಲ್ಲರ ಹೃದಯಗಳು ಕರಗಿ ಹೋದಂತೆ ತೋರುತ್ತದೆ. ನೋಡಿ ಎಷ್ಟು 1,000 ಜನ ಇರ್ತಂತೆ, ಆದ್ರೆ ಚೇತನ ನೋಡಿ ಎಲ್ಲ ಹೃದಯ ಕರಗಿ ಹೋಯಿತು. ಯಾಕೆ ಚೇತನ್ ಮಹಾಪ್ರಭು ಕೃಷ್ಣ ಹಿಮ್ಸೆಲ್ಫ್. ಎಸ್ ಶ್ಲೋಕ, ನೆಕ್ಸ್ಟ್ ಶ್ಲೋಕ 42. ಕೃಷ್ಣ ಕೃಷ್ಣ ನಾಮಾಶು ನಿಶಬರವದನೆ ಶಬರಾಂಗ ಪುಲಕಿತ ಅಶ್ರುನಯನೆ. ಸಬರ ಅಂಗ ಪುಲಕಿತ ಅಶ್ರು ನಯನೆ. ಓಕೆ. ಪ್ರತಿಯೊಬ್ಬರು ಕೃಷ್ಣನ ಪವಿತ್ರ ನಾಮವನ್ನು ಜಪಿಸಿರುವುದನ್ನು ನಾನು ಕೇಳುತ್ತಿದ್ದೇನೆ. ಪ್ರತಿಯೊಬ್ಬರ ದೇಹವು ಭಾವೋನ್ಮಾದದಿಂದ ಪುಲಕಿತವಾಗಿದೆ. ಪ್ರತಿಯೊಬ್ಬರ ಕಣ್ಣುಗಳಲ್ಲಿ ಕಮ್ಮಣಿ ತುಂಬಿದೆ. ಕೃಷ್ಣನಾಮದಿಂದ ಇದೆಲ್ಲ ಆಗ್ತದೆ, ಎಕ್ಸ್ಟ್ರೆಸಿ ಬರ್ತದೆ. ಭಾವೋನ್ಮಾದ, ಎಕ್ಸ್ಟ್ರೆಸಿ, ಪುಲಕಿತ ಆಗುವಂಥದ್ದು. ಎಲ್ಲರೂ ಕಣ್ಣಲ್ಲಿ ನೀರು ಬರ್ತಾ ಉಂಟಂತೆ. ಹಾಗಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು, ಓ ಕೃಷ್ಣ, ಯಾವಾಗ ನನ್ನ ಕಣ್ಣಲ್ಲಿ ಈ ರೀತಿ ನೀರು ಬರ್ತದೆ, ಅಂದ್ರೆ ಎಕ್ಸ್ಟ್ರೆಸಿಯಲ್ಲಿ, ಒಟ್ಟು ನೀರಲ್ಲ, ಸುಮ್ಮನೆ ನೀರು ಬರ್ತದೆ ಎಕ್ಸ್ಟ್ರೆಸಿಯಲ್ಲಿ. ಯಾವಾಗ ನನ್ನ ಕಣ್ಣಲ್ಲಿ ಎಕ್ಸ್ಟ್ರೆಸಿಯಲ್ಲಿ ನೀರು ಬರ್ತದೆ, ಯಾವಾಗ ನಾನು ಎಕ್ಸ್ಟ್ರೆಸಿಗೆ ಹೋಗುವಂಥದ್ದು ಭಾವೋನ್ಮಾದ. ಎಸ್, ಆ ರೀತಿ ನಾವು ಬೇಡಬೇಕು. ಶ್ಲೋಕ 43. ಅಕೃತ್ಯೆ ಪ್ರಾಕೃತ್ಯೆ ತೋಮರ ಈಶ್ವರ ಲಕ್ಷಣ ಜೀವೇನ ಸಂಭಾವೇ ಅಪ್ರಾಕೃತ ಗುಣ. ಅನುವಾದ ಮತ್ತು ಭಾವಾರ್ಥ ಬೈ ಶ್ರೀ ಶರಣ ಅರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ನನ್ನ ಪ್ರೀತಿಯ ಸ್ವಾಮಿ, ನಿಮ್ಮ ನಡವಳಿಕೆ ಮತ್ತು ದೇಹ ಲಕ್ಷಣಗಳನ್ನು ನೋಡಿದರೆ ನೀವೇ ದೇವತಂಬ ವಂಶ. ಸಾಮಾನ್ಯ ಜೀವಿಗಳಿಗೆ ಇಂಥ ಲೋಕೋತ್ತರವಾದ ಗುಣಗಳು ಇರುವುದು ಸಾಧ್ಯವಿಲ್ಲ. ರಮಣ ಡಿಕ್ಲೇರ್ ಮಾಡ್ತಾರೆ, ಎಸ್, ನಿಮ್ಮ ದೇಹ ಲಕ್ಷಣ, ನಿಮ್ಮ ನಡವಳಿಕೆ ನೋಡಿ ನಂಗೆ ಗೊತ್ತಾಗ್ತದೆ ನೀವೇ ದೇವತಂಬ ವಂಶ. ನೀವು ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ಸಾಮಾನ್ಯ ಜೀವಿಗಳಿಗೆ ಇಂಥ ಗುಣಗಳು ಇರುವುದಿಲ್ಲ, ನಿಮ್ಗೆ ಅಂಥದ್ದು ಉಂಟು, ಹಾಗೆ ನೀವು ದೇವತಂಬ ವಂಶ. ಎಸ್, ಭಾವಾರ್ಥ: ಶ್ರೀ ಚೇತನ ಮಹಾಪ್ರಭುಗಳ ದೈಹಿಕ ಲಕ್ಷಣಗಳು ಅಸಾಧಾರಣವಾದವು, ಒಂದು ಮಾಮೂಲಿ ಅಲ್ಲ. ದಿಟದಲ್ಲಿ ಅವರ ದೇಹವು ಪ್ರಮಾಣದಲ್ಲಿ ಅಸಾಧಾರಣ. ಅವರ ವಕ್ಷ ಮತ್ತು ತೋಳುಗಳು ಅಳತೆ ಒಂದೇ. ನೋಡಿ, ವಕ್ಷ ಮತ್ತು ತೋಳು ಅಳತೆ ಒಂದೇ ಅಂತ. ಇದನ್ನು ನೈಗೋದ್ರ ಪರಿಮಂಡಲ ಎಂದು ಕರೆಯುತ್ತಾರೆ. ಅವರ ಸ್ವಭಾವವನ್ನು ಕುರಿತು ಹೇಳುವುದಾದರೆ ಎಲ್ಲರ ವಿಷಯದಲ್ಲೂ ಕರುಣಾಮಯ, ಎಲ್ಲರ ಮೇಲೆ ಕರುಣೆ ಅವರಿಗೆ. ಇದು ಅವರ ಸ್ವಭಾವ. ದೇವತಂಬ ವಂಶನಲ್ಲದೆ ಬೇರೆ ಯಾರು ಎಲ್ಲರ ವಿಷಯದಲ್ಲೂ ಕರುಣಾಮಯ ಆಗಲು ಸಾಧ್ಯವಿಲ್ಲ. ಎಲ್ಲರ ಮೇಲೆ ಕರುಣಾಮಯ ಕೃಷ್ಣ ಮಾತ್ರ, ಹಾಗೆ ಇವರೇ ಕೃಷ್ಣ. ಆದ್ದರಿಂದ ಪ್ರಭುವಿನ ಹೆಸರು ಕೃಷ್ಣ, ಸರ್ವ ಆಕರ್ಷಕ. ಆಕರ್ಷದಿ ಇತಿ ಕೃಷ್ಣ. ಕೃಷ್ಣ ಭಗವದ್ಗೀತೆಯಲ್ಲಿ 14.4 ಹೇಳಿದಂತೆ ಕೃಷ್ಣನು ಎಲ್ಲರ ದಯಾಲು ತಂದೆ, ಸರ್ವಯೋನಿಷ್ಕವಂತೆಯ. ಪ್ರತಿಯೊಂದು ಜೀವ ಜಾತಿಗಳಲ್ಲೂ ಸರ್ವಯೋನಿಷು. ಅವನು ಬೀಜ ಪ್ರದಾಯಕನಾದ ಮೂಲ ತಂದೆ, ಬೀಜ ಪ್ರದಾಪಿತ ಅಂದ್ರೆ ಸೀಡ್ ಗಿವಿಂಗ್ ಫಾದರ್ ಕೃಷ್ಣ. ಎನ್ನ ಮೇಲೆ ಯಾವ ಜೀವಿಯ ವಿಷಯದಲ್ಲಿ ಅವನು ನಿರ್ದಯಿ ಆಗಿರುತ್ತಾನೆ. ಎಲ್ಲ ಜೀವಿಯ ಮೇಲೆ ದಯೆ ಉಂಟವನಿಗೆ, ನಿರ್ದಯ ಇಲ್ಲ. ಮನುಷ್ಯನಾಗ್ಲಿ, ಪ್ರಾಣಿಯಾಗಲಿ ಅಥವಾ ಮರವಾಗಲಿ
ಪ್ರಭು ಎಲ್ಲರ ವಿಷಯದಲ್ಲೂ ಕರುಣಾಮಯಿ, ಎಲ್ಲರಿಗೂ ಒಂದೇ ರೀತಿ ಸಮೋಹಂ ಸರ್ವಭೂತೇಶು. ಓಕೆ, ಅದೇ ದೇವರ ಅರ್ಹತೆ. ಅವನು ಭಗವದ್ಗೀತೆ ಹೀಗೆ ಹೇಳಿದ್ದಾನೆ 9.29 ಸಮೋಹಂ ಸರ್ವಭೂತೇಶು, ನಾನು ಎಲ್ಲರ ವಿಷಯದಲ್ಲೂ ಸಮಾನವಾದ ದಯವನ್ನು ತೋರುತ್ತೇನೆ. ಎಲ್ಲರೂ ಒಂದೇ ರೀತಿ ಅವನಿಗೆ. ಅವನು ಹೀಗೆ ಉಪದೇಶಿಸುತ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಿಮ್ಮ ಬೇರೆಲ್ಲ ನಿಮಗ್ನತೆಗಳನ್ನು ತೊರೆದು ಸುಮ್ಮನೆ ನನಗೆ ಶರಣಾಗಿ. ಎಲ್ಲ ನಮ್ದು ಸೋಕಾಲ್ ಧರ್ಮವನ್ನು ಬದಿಗೆಟ್ಟು ಕೃಷ್ಣನಿಗೆ ಪೂರ್ತಿ ಶರಣಾಗತರಾಗಬೇಕು. ಎಸ್, ಒಂದು ನಿಮಿಷ. ಎಸ್ ಪ್ರಭು, ಹರೇ ಕೃಷ್ಣ. ಐ ಮೀನ್ ನಂತೂರ್ ಟೇಕಿಂಗ್ ಕ್ಲಾಸ್. ಓಕೆ, ನಿಮ್ಮ ಬೇರೆಲ್ಲ ನಿಮಗ್ನತೆಯನ್ನು ತೊರೆದು ಸುಮ್ಮನೆ ನನಗೆ ಶರಣಾಗಿ. ಈ ಉಪದೇಶವು ಕೇವಲ ಅರ್ಜುನಿಗೆ ಸೀಮಿತವಾಗಿಲ್ಲ ನೋಡಿ. ಇದು ಅರ್ಜುನಿಗೆ ಹೇಳಿದಲ್ಲ, ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನಮ್ಗೆಲ್ಲರಿಗೂ. ಅರ್ಜುನ ಮಾಡಿದ್ದಾನೆ, ಎಲ್ಲ ಒಂದು ಧರ್ಮವನ್ನು ಬದಿಗಿಟ್ಟು ಶರಣಾಗತನಾಗಿದ್ದಾನೆ. ನಾವು ಕೂಡ ಆಗ್ಬೇಕಂತ. ಈಗ ನಮ್ಗೆ ಕೂಡ ಮೆಸೇಜ್ ಅರ್ಜುನಿಗೆ ಮಾತ್ರ ಅಲ್ಲ, ಸೀಮಿತವಾಗಿಲ್ಲ. ಪ್ರಭುಪಾದ ಹೇಳ್ತಾರೆ ಎಲ್ಲ ಜೀವಿಗಳು ಅನ್ವಯ ಹೋಗ್ತಾರೆ. ಈ ಕೊಡುಗೆಯ ಅನುಕೂಲವನ್ನು ಯಾರು ಪಡೆಯುತ್ತಾರೋ ಅವರು ಕೂಡಲೇ ಎಲ್ಲ ಪಾಪಕಾರ್ಯ ಫಲಗಳಿಂದಲೂ ರಕ್ಷಿತರಾಗ್ತಾರೆ. ಯಾರು ಇದನ್ನು, ಕೃಷ್ಣನ ಮೆಸೇಜ್ ಅಂತಂದ್ರೆ ಇಟ್ ಈಸ್ ಯೂನಿವರ್ಸಲಿ, ಎಲ್ಲರಿಗೆ, ಎಲ್ಲ ಜೀವಿಗಳಿಗೆ. ಆದ್ರೆ ನಾವು ತಗೊಂಡ್ರೆ ನಮಗೆ ಕೂಡ ಆಗ್ತದೆ ಲಾಭ. ನಾವು ತಗೊಳ್ಳೋದಿದ್ರೆ ನಮಗೆ ಪ್ರಯೋಜನ ಇಲ್ಲ, ಲಾಭ ಆಗುದಿಲ್ಲ. ನಾವು ತಗೊಳ್ಬೇಕು. ಯಾಕೆಂದ್ರೆ ಕೃಷ್ಣ ಇಸ್ ಫಾದರ್ ಆಫ್ ಎವ್ರಿ ಲಿವಿಂಗ್ ಎಂಟಿಟಿ. ಹಾಗೆ ಎಲ್ಲ ಜೀವಿಗಳಿಗೆ ಹೇಳಿದ್ದಾನೆ ಕಾಮನ್ ಆಗಿ. ನಾವು ಇದನ್ನು ಕನ್ಸಿಡರ್ ಮಾಡ್ಬೇಕು. ಮತ್ತು ಭಗವದ್ಧಾಮಕ್ಕೆ ಹಿಂದಿರುತ್ತಾರೆ. ಈ ಲೋಕದಲ್ಲಿ ಇರುತ್ತಾ ಶ್ರೀ ಚೈತನ್ಯ ಮಹಾಪ್ರಭುಗಳು ಇದೇ ಕೊಡುಗೆಯನ್ನು ನೀಡಿದರು. ಅಂದ್ರೆ ಭಗವದ್ಧಾಮಕ್ಕೆ ಕಳಿಸುವುದಕ್ಕೆ ಚೈತನ್ಯ ಮಹಾಪ್ರಭು ಬಂದದ್ದು, ಕೃಷ್ಣ ಪ್ರೇಮ ಕೊಡ್ಲಿಕ್ಕೆ ಬಂದಿದ್ದಾರೆ. ಎಸ್, ಹರೇ ಕೃಷ್ಣ. ಎಸ್, ಯಾರು ಪ್ರಶ್ನೆದಲ್ಲಿ ಕೇಳಬಹುದು? ಹರೇ ಕೃಷ್ಣ. ಎಸ್, ಶಿವಪ್ರಕಾಶ್ ಅಂಬಿಕೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಈ ಪತಿತ ಪಾವನರು ಪತಿತಾತ್ಮರು ಅಂದ್ರೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಪ್ರಭು. ಪತಿತ ಪಾವನ ಅಂದ್ರೆ ಚೈತನ್ಯ ಮಹಾಪ್ರಭು ಪತಿತ ಪಾವನ, ಪತಿತರನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದದ್ದು. ಪತಿತಾತ್ಮ ಅಂದ್ರೆ ನಾವು ಪತಿತಾತ್ಮರು. ಪಾವನ ಅಂದ್ರೆ ಪತಿತರನ್ನು ಉದ್ಧಾರ ಮಾಡುವವ, ನಾವು ಪತಿತಾತ್ಮ, ನಾವು ಫಾಲನ್ ಸೋಲ್ಸ್. ಫಾಲನ್ ಅನ್ನು ಉದ್ಧಾರ ಮಾಡುವವ ಪತಿತ ಪಾವನ ಯಾರು? ಚೈತನ್ಯ ಮಹಾಪ್ರಭು. ತಿಳಿದ? ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ರಾಘವ್ ಅವರೇ ಹೇಳಿ. ಹರೇ ಕೃಷ್ಣ ಪ್ರಭು. ಪ್ರಭು ಧನ್ಯವಾದ ಪ್ರಭು. ಇವತ್ತಿನ ಕ್ಲಾಸ್ ಅಲ್ಲಿ ಒಂದು ವಿಚಾರ ಚೆನ್ನಾಗಿ ಹೇಳಿದ್ರು. ಪ್ರಶ್ನೆ ಅಲ್ಲ, ಏನಂತ ಹೇಳಿದ್ರೆ, ನಾವು ತಿಲಕ ಧರಿಸಿರ್ತೀವಿ, ಬಟ್ಟೆ ಧರಿಸಿರ್ತೀವಿ, ಬಟ್ ನಾವು ಭಕ್ತರ ಹಾಗೆ ನಡ್ಕೊಳ್ಳೋದಿಲ್ಲ. ಅದು ನಮಗೆಲ್ಲ ತುಂಬಾ ಅನಿಸ್ತಿರೋದು. ಯಾಕಂದ್ರೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ಬಿದ್ದು ಯಾವ ಒಂದು ಇದನ್ನು ಬಿಟ್ಕೊಡಕ್ಕೆ ತುಂಬಾ ಒದ್ದಾಡ್ತಾ ಇರ್ತೀವಿ ಪ್ರಭು. ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ಅದನ್ನ ಹೇಳಕ್ ಇಷ್ಟಪಟ್ಟೆ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಪಾದರುವಂತದ್ದು ಸೋ ಕಾಲ್ಡ್ ಡಿವೋಟೀಸ್. We are dressed up like devotees. We are dressed up like devotees. ನಾವು ಭಕ್ತರಾಗಿ ಜಸ್ಟ್ ಇದ್ದೇವೆ ಅಷ್ಟೇ. ಆದ್ರೆ when you become devotee, you'll get all blessings. ಅಂತಂದ್ರೆ ನಾವು ಭಕ್ತರಾದ ಕೂಡಲೇ ನಮಗೆ ಡ್ಯೂಟಿ ಆಗುವುದೊಂದು ದೊಡ್ಡ ವಿಷಯ. ಡ್ಯೂಟಿ ಆದ ಮೇಲೆ ಮತ್ತೆ ನಮ್ಗೆ ನಿದ್ದೆ ಮೇಲೆ ಆಸಕ್ತಿ ಇಲ್ಲ, ತಿನ್ನೋದ ಮೇಲೆ ಆಸಕ್ತಿ ಇಲ್ಲ. ಹೇಗೆಂದ್ರೆ ಬೃಂದಾವನದಲ್ಲಿ ಕೃಷ್ಣ ಇರ್ತಾನೆ ಮೊದಲ 11 ವರ್ಷ, ಮತ್ತೆ ಅಕ್ರೂರ ಬರ್ತಾನೆ, ಅವನನ್ನು ಮಥುರಕ್ಕೆ ಕೊಂಡೋಗ್ಲಿಕ್ಕೆ ಬರ್ತಾನೆ. ಆ ಕೃಷ್ಣ ಹೋಗ್ತಾನೆ, ಎಲ್ಲ ಗೋಪೀಸ್, ಕೃಷ್ಣನ ಗೋಪಾ ಫ್ರೆಂಡ್ಸ್, ರಾಧಾರಾಣಿ, ಯಶೋದೆ, ನಂದ ಮಹಾರಾಜ್, ಮತ್ತೆಲ್ಲ ಬೃಂದಾವನ ವಾಸಿಗಳು ಎಲ್ಲ ಇದ್ದಾರೆ.
ಅವರು ಹೇಳುವಂಥದ್ದು ಕೃಷ್ಣ ಹೋಗಬೇಡ, ಕೃಷ್ಣನ್ ನೋಡ್ಲೇ ಇಲ್ಲ, ಎಲ್ಲ ಕೂಗ್ತಾ ಇದ್ದಾರೆ, ನೆಲದಲ್ಲಿ ರೋಲ್ ಆಗ್ತಾ ಇದ್ದಾರೆ. ಇದು ಡಿವೋಟಿ. ಡಿವೋಟಿ ಅಂದ್ರೆ ಕೃಷ್ಣನ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಹೇಗೆಂದ್ರೆ ಮೀನು ನೀರಿನಿಂದ ನೀವು ತೆಗೆದ್ರೆ ಹೀಗೆ ಇರ್ತದೆ, ಪಟ್ 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 ಆಗ್ತಾ ಇರ್ತದೆ. ಹಾಗೆ ಡಿವೋಟಿ ಆದ ಮೇಲೆ ಕೃಷ್ಣನ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಈಗ ನಾವು ನಮ್ಮನ್ನೇ ನಾವು ಟೆಸ್ಟ್ ಮಾಡ್ಬೇಕು. ನನಗೆ ಕೃಷ್ಣನ ಬಿಟ್ಟು ಇರ್ಲಿಕ್ಕೆ ಆಗ್ತದ, ಅಲ್ಲ ನಮ್ಮ ಸೋಕಾಲ್ಡ್ ರಿಲೇಷನ್ ಬಿಟ್ಟು ಇರ್ಲಿಕ್ಕೆ ಆಗ್ತದ? ನಾವು ನಮ್ಮನ್ನು ನಾವು ಟೆಸ್ಟ್ ಮಾಡುವ. ನಮಗೆ ಸೋಕಾಲ್ಡ್ ರಿಲೇಷನ್ ಬಿಟ್ಟು ಇರ್ಲಿಕ್ಕೆ ಆಗುದಿಲ್ಲ. ಹೀಗೆ ಆಗ್ತದೆ, ಮೀನಿನ ತರ ಆಗ್ತದೆ, ಪಟ್ 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 ಆಗ್ತದೆ. ಕೃಷ್ಣನ್ ನಮ್ಗೆ ಸ್ಮರಣೆ ಇಲ್ಲ, ಕೃಷ್ಣ ಕನೆಕ್ಟೇ ಆಗ್ಲಿಲ್ಲ, ಬಿಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ತುಂಬಾ ದೂರದ ವಿಷಯ. ಹಾಗೆ ನಾವು ಡಿವೋಟಿ ಆಗ್ಲಿಲ್ಲ, ಡಿವೋಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಡಿವೋಟಿ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ವಿ ಆರ್ ಟ್ರೈಂಗ್ ಟು ಬಿಕಮ್ ಡಿವೋಟೀಸ್. ವಿ ಆರ್ ನಾಟ್ ಬಿಕಮ್ ಡಿವೋಟೀಸ್. ನಾವು ಡಿವೋಟಿ ಆಗ್ಲಿಲ್ಲ, ಪ್ರಯತ್ನ ಮಾಡ್ತಾ ಇದ್ವಿ ಡಿವೋಟಿ ಆಗ್ಲಿಕ್ಕೆ. ಒಂದ್ ದಿವಸ ನಾವು ಆಗ್ಬೋದು ಡಿವೋಟಿ. ಈ ರೀತಿ ನಾವು ಪ್ರಾಕ್ಟೀಸ್ ಮಾಡಿ 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 ಒಂದ್ ದಿವಸ ನಾವು ಆಗ್ಬೋದು. ಹಾಗಾಗಿ ಡಿವೋಟಿ ಆದ ಮೇಲೆ ಇದೆಲ್ಲ ಚೈತನ್ಯ ಚರಿತಾಮೃತ ಅಂದ್ರೆ ನಮ್ಗೆ ನಾವು ರಿಲೀಸ್ ಮಾಡ್ತಾ ಇರ್ತೇವೆ. ಚೈತನ್ಯ ಚರಿತಾಮೃತ ಆಕ್ಚುಲಿ ಇಟ್ ಈಸ್ ಅ ರಿಲೀಸೇಬಲ್. ತುಂಬಾ ಸ್ವೀಟ್ ಅದು. ಅದು ನಮ್ಗೆ ಹೇಗೆ ರಿಲೀಸ್ ಮಾಡ್ಬೇಕಂತ ಗೊತ್ತಿರಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರು ಪ್ರಶ್ನೆ? ಹರೇ ಕೃಷ್ಣ. ಯಾರ ಪ್ರಶ್ನೆ ಅದು ಕೇಳಬಹುದು? ಹರೇ ಕೃಷ್ಣ. ಯಾರ ಪ್ರಶ್ನೆ ಉಂಟಾ? ಎಸ್, ಬೆಳಿಗ್ಗೆದು ಹೇಗಿತ್ತು? ಕ್ವಾಲಿಟೀಸ್ ಆಫ್ ಡಿವೋಟಿ. ಎಸ್, ಹರೇ ಕೃಷ್ಣ. ಬೆಳಿಗ್ಗೆ ಹೇಗಿತ್ತು ಭಕ್ತನ ಗುಣಗಳು? ಚೆನ್ನಾಗಿತ್ತು ಗುರುಜಿ. ಎಸ್, ನೋಡಿದ್ದೀರಾ? ಮತ್ತೆ ನಾನು ಹೇಳಿದೆಲ್ಲ, ಮತ್ತೆ ನೀವು ಕ್ಲಾಸ್ ಆದ್ಮೇಲೆ ಹೋಗಿ ಓದಿ ಆ ಗುಣಗಳು ಎಲ್ಲಿಯಾದ್ರೂ ನಮ್ಗೆ ಅದರದ ಅನ್ವಯಿಸಿದ ಆ ಗುಣಗಳು ನೋಡಿ ಬರ್ದಿದ್ದು ಗುರುಜಿ. ಹಾ, ಪಾಯಿಂಟ್ಸ್ ಮತ್ತೆ ಬರ್ದಿದ್ದು ಓದಿ. ಅಲ್ಲ ಹಾಗೆಲ್ಲ ಆ ಗುಣಗಳೆಲ್ಲ ನಮ್ಮಲ್ಲಿ ಉಂಟು, ನಾವು ನೋಡಿದೇವಾ? ಆ ಗುಣಗಳು ಬುಕ್ಕಲ್ಲಿ ಮಾತ್ರ ಇದೆ ಪ್ರಭುಜಿ, ನಮ್ಮಲ್ಲಿ ಒಂದು ಗುಣನೂ ಇಲ್ಲ. ಹೌದು ಪ್ರಭುಜಿ, ನಮ್ಮಲ್ಲಿ ಒಂದು ಗುಣನೂ ಇಲ್ಲ ಆ ತರ. ಅಂತದ್ದು ಯಾವ್ದು ಗುಣ ಇಲ್ವಾ? ರಿಫ್ಲೆಕ್ಷನ್ಗೆ ಕ್ಲಾಸ್ ಅಂತಂದ್ರೆ ನಾವು ಕನ್ನಡಿಯಲ್ಲಿ ನಾವು ನೋಡ್ಬೇಕು. ಎಸ್, ನನ್ನಲ್ಲಿ ಉಂಟಾ? ಇಲ್ಲ. ಅಲ್ಲಿ ಹೇಳಿದ್ದಾರೆ ನನ್ನಲ್ಲಿ ಉಂಟಾ? ಎಸ್, ಹರೇ ಕೃಷ್ಣ. ಓಕೆ, ಹಾಗೆ ನಾವು ಮುಕ್ತಾಯ ಮಾಡುವ. ವಾಂಚಕಲ್ಪತರು ವಿಶ್ವ ಕೃಪಾ ಸಿಂಧುಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ.